ದಾಂಪತ್ಯ ಜೀವನಕ್ಕೆ ಇತ್ತೀಚೆಗೆ ಅಷ್ಟೇ ಕಾಲಿಟ್ರು. ಫ್ರೆಂಡ್ ಆಗಿ ಏನು ಹೇಳಿದ್ರಿ, ಏನು ಹಾರೈಸಿದ್ರಿ? ಈಗ ಹಾರೈಸೋದೇನಿದೆ, ಈಗ ಮದುವೆ ಆಗ್ತಿದ್ದೇನೆ ಅಂದಾಗ ನಾವೇನು ಹೇಳೋಕ್ಕಾಗುತ್ತೆ. ಸೊ ಒಂದು ಒಳ್ಳೆ ಹುಡುಗಿನೇ ಹುಡ್ಕೊಂಡಿದ್ದಾನೆ. ಸೊ ಇಬ್ಬರು ಒಬ್ರಿಗೊಬ್ರು ಐ ಮೀನ್ ಒಬ್ರಿಗೊಬ್ರು ಲಕ್ಕಿ ಅಂತ ಹೇಳ್ತೀನಿ ಇಬ್ರು. ಸೊ ಆ್ಯಕ್ಟ್ರು ಮತ್ತು ಡಾಕ್ಟ್ರು ಕಾಂಬಿನೇಷನ್ನು ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ ಅಂತ ಹೇಳ್ತೀನಿ. ಇಬ್ರು ಒಂದು ಕಾಂಬಿನೇಷನ್ ಸಹ ಎಲ್ಲರೂ ಇಷ್ಟಪಟ್ಟಿರೋವಂಥದ್ದು. ಖುದ್ದಾಗಿ ರಮ್ಯಾ ಅವ್ರು ಸಹ ನಾವು ತುಂಬ ಸಿಕ್ಕಾಪಟ್ಟೆ ಕ್ಯೂಟ್ ಇರೋವಂಥ ಪೇರನ್ ಅಂತ ಅವರು ಹೇಳಿದ್ದಾರೆ. ಆದರೆ ಡಾಕ್ಟರು ಈ ಕಡೆ ಆ್ಯಕ್ಟರ್ ಇಬ್ಬರು ಹೆಂಗೆ ಕನೆಕ್ಷನ್ ಆಯಿತು ಅನ್ನೋವಂಥದ್ದು ಅವರು ಪ್ರೆಸ್ ಮೀಟ್ ಮಾಡಿದಾಗ ಹೇಳಿದರು. ಬಟ್ ನಿಮ್ಮ ಫ್ರೆಂಡಾಗಿ ನಿಮ್ಗೇನಾದರೂ ಬೇರೆ ಥರ ಹೇಳಿದ್ರಾ? ಹೇಗೆ, ಎಷ್ಟು ವರ್ಷದವು ಅಂತ? ಇದು ಅವ್ರದ್ದು ಕತೆ ಆದ್ದರಿಂದ ಅವರೇ ಚೆನ್ನಾಗಿ ಹೇಳಿರ್ತಾರೆ. ಸೊ ನಾನೇನು ಹೇಳೋದು ಅದರಲ್ಲಿ? ಸೊ ಅವರೇ ಹೇಳಿದ್ಮೇಲೆ ಅವರೇ ಕ್ಲಾರಿಫೈ ಮಾಡಿದಾಗ ನಾನು ಹೇಳೋದೇನಿಲ್ಲ. ಓಕೆ, ನೋ ಪ್ರಾಬ್ಲಮ್. ಸದ್ಯಕ್ಕೆ ಈ ವಿದ್ಯಾಪತಿ ಸಿನಿಮಾದೆ ನೀವು ಹೇಳಿದ್ರಿ, ವಿದ್ಯಾ ಅನ್ನೋವಂಥದ್ದು ಅವ್ರ ಹೆಸರು ಕ್ಯಾರೆಕ್ಟರ್ ನೇಮ್ ಆಗಿರುತ್ತೆ, ಪತಿ ಅನ್ನೋದು ನೀವು. ಪತಿಯಾಗಿ ಏನು ಜವಾಬ್ದಾರಿ? ರಿಯಲ್ ಲೈಫು ಸಿನಿಮಾ ಪತಿಯಾಗಿ ಯಾವಾಗಲೂ ಹೆಣ್ಣನ್ನು ನಾನು ಯಾವಾಗಲೂ ಅದು ಹೇಳ್ತಿದ್ದೆ, ಅಂದರೆ ಮನೇಲಿ ಹೆಣ್ಣು ತುಂಬ ಚೆನ್ನಾಗಿರ್ಬೇಕು, ಅವಾಗ ಮನೆ ಚೆನ್ನಾಗಿರುತ್ತೆ ಅಂತ. ಅಂದರೆ ಆಕೆ ಖುಷಿಯಾಗಿದ್ದರೆ ಮನೆ ಖುಷಿಯಾಗಿರುತ್ತೆ. ಸೊ ಇದು ವಿದ್ಯಾಪತಿಯಾಗಿ ವಿದ್ಯಾಳ ಜವಾಬ್ದಾರಿಯನ್ನು ಎಷ್ಟು ಮಟ್ಟಿಗೆ ಆತ ಹೊರಕ್ಕಾಗುತ್ತಾ ಅನ್ನೋದು ಕತೆ. ಸೊ ಅದನ್ನ ನಿಮಗೆ ತೀರಾ ಅರ್ಲಿ ಆಗುತ್ತೆ ಎಲ್ಲನೂ ಹೇಳ್ಬಿಟ್ರೆ. ಬಿಟ್ಕೊಟ್ಟಂಗೆ ಆಗುತ್ತೆ. ಇಲ್ಲ ಹಂಗಾಗಲ್ಲ. ಅದಕ್ಕೆಲ್ಲ ಟೈಮ್ ಇದೆ. ನಾವು ಒಂದೊಂದಷ್ಟು ದಿನದ ಮೇಲೆ ನೆಕ್ಸ್ಟ್ ಟ್ರೈಲರ್ ಬಿಡ್ತೀವಿ, ಅದು ತಾನಾಗಿ ಕತೆ ಏನೇನು ಅಂತ ಬಿಚ್ಕೊಳ್ತಾ ಹೋಗುತ್ತೆ ತಾನೇ. ನಿಮ್ಮ ವೈಫ್ ಜೊತೆ ನೀವು ರೀಸೆಂಟಾಗಿ ನೋಡಿರುವಂಥ ಸಿನಿಮಾ ಯಾವುದು? ಯಾವ್ದು ನೋಡಿದ್ದು? ನಾವು ಮ್ಯಾಕ್ಸ್ಗೆ ಹೋಗಿದ್ದೆ, ಇದು ಬೈರಿತರಣೆಗಲ್ಲು ಮ್ಯಾಕ್ಸು. ಅವ್ರ ಜೊತೆ ಆಫ್ಕೋರ್ಸ್ ತೋರಿಸ್ತೀನಿ, ಡೆಫಿನೆಟಾಗಿ ತೋರಿಸ್ತೀನಿ. ತೋರಿಸ್ದೇ ನಾವು ಮನೆಗೆ ಹೋಗೋಕ್ಕಾಗತ್ತಾ? ನೀವು ಚೆನ್ನಾಗಿ ಹೇಳಿದ್ರೆ ಬಿಡಿ. ನೀವು ಚೆನ್ನಾಗಿ ಹೇಳಿದ್ರೆ ನಾವು ತೋರಿಸ್ಲೇಬೇಕು. ಅಯ್ಯೋ ಫಸ್ಟ್ ಕಾಪಿ ಬಂದ ತಕ್ಷಣ ತೋರಿಸ್ತೀರಾ ಅಥವಾ ಥಿಯೇಟ್ರಲ್ಲಿ ಏನಾದರೂ ಸಿನಿಮಾ ರಿಲೀಸ್ ಆಗುತ್ತೆ ಪ್ರೇಕ್ಷಕರ ಜೊತೆ ಕೂತ್ಕೊಂಡು ಥಿಯೇಟ್ರಿಗೆ ಬರ್ತೀರಾ? ಆಕೆ ಮುಂಚೆನೇ ಗೊತ್ತಿಲ್ಲ, ಮುಂಚೆ ನೋಡೋಕ್ಕಾಗುತ್ತಿಲ್ವೋ ಗೊತ್ತಿಲ್ಲ, ಬಟ್ ಡೆಫಿನೆಟಾಗಿ ಅವಾಗಂತೂ ಆಸೆ ಇದ್ದೇ ಇದೆ. ಜನರ ಮಧ್ಯೆ ಸಿನಿಮಾ ನೋಡಬೇಕು ಅನ್ನೋದು ಅವಾಗ ಆಸೆ ಇದ್ದೇ ಇದೆ. ಅದನ್ನು ನಾವು ನೋಡ್ತಾರೆ. ಹೌದು. ಸಿನಿಮಾ ಅಂದರೆ ಅಷ್ಟೊಂದು ಜಾಸ್ತಿನೂ ನೋಡಲ್ಲ ಅವಳು, ಬಟ್ ನೋಡ್ತಾಳೆ ಅಷ್ಟೆ. ಮುಂದಿನ ನಿಮ್ಮ ಸಿನಿಮಾಗಳ ಫರ್ದರ್ ಲೈನಪ್ಸ್ ಏನೇನಾಗಿದೆ ಅಂತ? ಈಗ ಸದ್ಯಕ್ಕೆ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಅಂದರೆ ಬೇರೆ ನಾನು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿನೂ ಮಾಡ್ತಾ ಇದ್ದೀನಿ ಮತ್ತು ಹೀರೋ ಆಗಿನೂ ಕೂಡ ಮಾಡ್ತಾ ಇದ್ದೀನಿ. ಸೊ ಅದು ಇನ್ನೊಂದಷ್ಟು ಟೈಮಲ್ಲಿ ಗೊತ್ತಾಗುತ್ತೆ. ಬಟ್ ಈಗ ಸದ್ಯಕ್ಕೆ ನಾನು ಈ ಸಿನಿಮಾ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಬೇರೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಏನು ಅಂತ. ಓಕೆ, ಆ್ಯಕ್ಟರ್ ಆಗಿದ್ದೀರಾ, ನೆಕ್ಸ್ಟ್ ನಿರ್ದೇಶನಕ್ಕೆ ನಿರ್ಮಾಣಕ್ಕೆ ಏನಾದರೂ ಕೈ ಹಾಕ್ತೀರಾ? ಅದ್ರ ಬಗ್ಗೆ ಆಲೋಚನೆಗಳು ಇದೆಯಾ ಹೇಗೆ ಅಂತ? ಅವೆಲ್ಲ ತುಂಬ ದೊಡ್ಡ ಜವಾಬ್ದಾರಿಗಳು, ನಿರ್ಮಾಣ ಮಾಡೋದೆಲ್ಲ ಸದ್ಯಕ್ಕೆ ಇಲ್ಲ. ಫಸ್ಟ್ ನಮ್ಮನ್ನು ಸರ್ವೆ ಮಾಡ್ಕೊಂಡ್ರೆ ಸಾಕಾಗಿದೆ. ಈಗ ನೋಡೋಣ, ಮುಂದೆ ದೇವರ ಶಕ್ತಿ ಕೊಟ್ಟರೆ ನೋಡೋಣ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.